ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನಿಂದ ಪ್ರತಿಭಟನೆ ಮಾಡಿ ಸರ್ಕಾರವನ್ನ ಮಣಿಸೋಕೆ ಅವಕಾಶಗಳಿದ್ರೂ ಕೂಡ ಅದರಲ್ಲಿ ಯಾವ ರೀತಿ ಮುಗ್ಗರಿಸ್ತಾ ಇದೆ? ಮೈತ್ರಿ ಹೋರಾಟ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತಿಲ್ವಾ ಅಥವಾ ಸರ್ಕಾರನೇ ವಿರೋಧ ಪಕ್ಷಗಳ ಪ್ರತಿಭಟನೆಗೆ ಕಿವಿಗೊಡ್ತಾ ಇಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವರದಿಯಲ್ಲಿ. ಸರ್ಕಾರದ ವಿರುದ್ಧ ಶುರುವಿನಲ್ಲಿ ಬೂಸ್ಟ್, ನಂತರ ಊಸ್ಟ್. ರಾಜ್ಯದಲ್ಲಿ ಫೇಲ್ ಆಗ್ತಿದೆಯಾ ದೋಸ್ತಿಗಳ ಪ್ರೊಟೆಸ್ಟ್? ವಾಲ್ಮೀಕಿ ನಿಗಮ ಹಗರಣ, ಮೂಡ ಹಗರಣ, ಬೆಲೆ ಏರಿಕೆ, ಕಾವೇರಿ ಹೋರಾಟ ಎಲ್ಲ ವಿಷಯದಲ್ಲೂ ಸರ್ಕಾರದ ವಿರುದ್ಧ ದೋಸ್ತಿಗಳು ಸಮರ ಸಾರ್ತಾರೆ. ಜೋಶ್ನಲ್ಲಿ ಪ್ರತಿಭಟನೆ ಶುರು ಮಾಡೋ ಬಿಜೆಪಿಗರು ನಂತರ ಅದ್ಯಾಕೋ ಮುಗ್ಗರಿಸಿದ್ದಾರೆ. ಹೌದು, ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋ ದೋಸ್ತಿಗಳು ತಮ್ಮ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಇದರ ಮಧ್ಯೆ ವಿಧಾನಮಂಡಲ ಅಧಿವೇಶನದ ಮೊದಲ ದಿನವೂ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಾಲ್ಮೀಕಿ ಮಹರ್ಷಿ ಪ್ರತಿಮೆ ಮಾಲಾರ್ಪಣೆ ಮೂಲಕ ಪ್ರೊಟೆಸ್ಟ್ ಶುರುವಾಯಿತು. ಕೈಯಲ್ಲಿ ಪ್ಲೇ ಕಾರ್ಡ್ ಹಿಡಿದ ಪ್ರತಿಭಟನಾಕಾರರು ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆಯವರೆಗೆ ಮೆರವಣಿಗೆಯನ್ನು ನಡೆಸಿದರು. ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಒಂದ್ ಕಡೆ ಪ್ರತಿಭಟನೆ ಮುಗಿಸಿದ ದೋಸ್ತಿ ನಾಯಕರು ವಿಧಾನಸೌಧದ ಪಶ್ಚಿಮ ದ್ವಾರದಿಂದ ಒಳ ಹೋದ್ರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಇಲ್ಲಿ ನೋಡಿದ್ರಲ್ವಾ, ಇದೇ ರೀತಿ ಶುರುವಿನಲ್ಲಿ ಬ್ಲಾಸ್ಟ್ ಆಗೋ ಬಿಜೆಪಿಗರು ಕ್ಲೈಮ್ಯಾಕ್ಸ್ ನಲ್ಲಿ ಮಾತ್ರ ಟುಸ್ ಆಗ್ಬಿಡ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಇವತ್ತೊಂದು ದಿನದ ಪ್ರತಿಭಟನೆಯನ್ನ ಆಧಾರವಾಗಿಟ್ಕೊಂಡು ನಾವು ಈ ರೀತಿಯಾಗಿ ಹೇಳ್ತಾ ಇಲ್ಲ. ಬದಲಾಗಿ ರಾಜ್ಯದಲ್ಲಿ ನಡೀತಾ ಇರುವ ಅನೇಕ ಹಗರಣಗಳ ಆರೋಪ. ಪ್ರತಿ ಬಾರಿ ಕೂಡ ಪ್ರತಿಭಟನೆಯನ್ನ ಬಹಳ ದೊಡ್ಡ ಧ್ವನಿಯಲ್ಲಿ ಪ್ರಾರಂಭ ಮಾಡುವ ಸೂಚನೆಯನ್ನ ನೀಡುವ ಬಿಜೆಪಿ ಕಡೆಗೆ ಆ ಪ್ರತಿಭಟನೆಗೂ ಒಂದು ತಾಂತ್ರಿಕ ಅಂತ್ಯ ಇಲ್ಲದೆ ಒಂದು ಫಲಶ್ರುತಿ ಸಿಗುವ ಹಂತಕ್ಕೆ ಪ್ರತಿಭಟನೆಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗದೆ ಪದೇ ಪದೇ ಫೇಲ್ ಆಗ್ತಾ ಇದೆ. ಒಂದಷ್ಟು ಉದಾಹರಣೆ ಸಮೇತ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಇತ್ತೀಚೆಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಳೋಕೆ ಸಿಕ್ಕ ಹಗರಣ, ಅವರ ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ಮೂಡ ಸೈಟ್ ಖರೀದಿ ಮಾಡಿದ ಸೈಟನ್ನ ಪಡೆದುಕೊಂಡ ಆರೋಪ. ಮೈಸೂರು ಚಲೋ ಮಾಡ್ತೇವೆ, ಅಲ್ಲಿವರೆಗೂ ಹೋಗಿ ನಾವು ಪ್ರತಿಭಟನೆ ಮಾಡ್ತೇವೆ, ಅಲ್ಲಿನ ಮೂಡ ಕಚೇರಿಯನ್ನ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಹೊರಟರು ಬಿಜೆಪಿಗರು. ಮಧ್ಯದಲ್ಲೇನೆ ಅವರನ್ನ ತಡೆದು ಹಿಡಿದ್ರು ಪೊಲೀಸರು. ಹಾಗೂ ಹೀಗೂ ತಪ್ಪಿಸ್ಕೊಂಡು ಒಂದಷ್ಟು ಜನ ನಾಯಕರಲ್ಲಿ ಹೋದ್ರೂ ಕೂಡ ಮುಖ್ಯಮಂತ್ರಿಗಳ ಮೇಲಾಗ್ಲಿ ಸರ್ಕಾರದ ಮೇಲಾಗ್ಲಿ ಮೂಡ ಹಗರಣದ ಬಿಜೆಪಿಯ ಪ್ರತಿಭಟನೆ ಬಿಸಿ ಮುಟ್ಟ ಅನ್ನೋ ಪ್ರಶ್ನೆಗೆ ಉತ್ತರ ರಾಜ್ಯದ ಜನರ ಮುಂದಿದೆ. ಇನ್ನು ಎರಡನೇ ಅತಿ ದೊಡ್ಡ ಹಗರಣ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ. ವಾಲ್ಮೀಕಿ ಹಗರಣದಲ್ಲಿ ಆಗಿಂದಾಗೆ ಪ್ರೆಸ್ ಮೀಟ್ಗಳು ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮಾಧ್ಯಮಗಳ ಮೈಕ್ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ಹೊರತುಪಡಿಸಿದ್ರೆ ಇನ್ಫ್ಯಾಕ್ಟ್ ಬಿಜೆಪಿಯ ಹೈಕಮಾಂಡೇ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರದ ಕುರ್ಚಿಯೇ ಅಲಗಾಡಿಸಬಲ್ಲಂತಹ ಹಗರಣ ನಡೀತಾ ಇದ್ರೂ ಕೂಡ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಪ್ರತಿಭಟನೆಗಳು ತಲುಪಬೇಕಾದ ಮಟ್ಟಕ್ಕೆ ತಲುಪ್ತಾ ಇಲ್ಲ ಅಂತ ಹೇಳಿ. ಅಲ್ಲಿಗೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಸರ್ಕಾರವನ್ನ ಕಟ್ಟಾಕಿವಲ್ಲಿ ವಿರೋಧ ಪಕ್ಷಗಳು ವಿಫಲವಾಯಿತು. ಮತ್ತೊಂದು ಕಡೆ ಅಭಿವೃದ್ಧಿ ಯೋಜನೆಗಳು ಪ್ರಾರಂಭವೇ ಆಗ್ತಾ ಇಲ್ಲ, ಹಣ ರಿಲೀಸೇ ಆಗ್ತಾ ಇಲ್ಲ ಅನ್ನೋ ಆರೋಪ. ಕೇವಲ ಇದು ವಿರೋಧ ಪಕ್ಷ ಅಥವಾ ಜನಸಾಮಾನ್ಯರ ಮಾತಲ್ಲ. ಅನೇಕ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೂಡ, ಕೆಲ ಶಾಸಕರು ಕೂಡ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ಅನುದಾನ ಕೊಡಿ ಅಂತ ಹೇಳಿ ಬಹಿರಂಗವಾಗಿ ಮುಖ್ಯಮಂತ್ರಿಗಳಿಗೆ ಅಲವತ್ತುಕೊಳ್ತಾ ಇದ್ರೂ ಕೂಡ ವಿರೋಧ ಪಕ್ಷವಾಗಿ ಬಿಜೆಪಿ ಈ ವಿಚಾರವನ್ನ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಬಳಸದೆ, ಪರಿಣಾಮಕಾರಿಯಾಗಿ ಪ್ರತಿಭಟನೆಯನ್ನ ರೂಪಿಸದೆ ರಾಜ್ಯದ ಜನರ ಮುಂದಿದೆ ಚಿತ್ರಣ. ಇನ್ನು ಕಾಂಗ್ರೆಸ್ ಪಕ್ಷದವರೇ, ಸ್ವಪಕ್ಷದವರೇ ಅಸಮಾಧಾನಗೊಂಡಿದ್ದಾರೆ. ಮಾಧ್ಯಮಗಳ ಮೈಕ್ ಕಂಡ ತಕ್ಷಣ ನಮ್ಮನ್ನು ಮಿನಿಸ್ಟರ್ ಮಾಡಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ, ನಮಗೆ ಇಂಥವರೇ ಮುಖ್ಯಮಂತ್ರಿ ಆಗಬೇಕು, ನಮಗೆ DCM ಪಟ್ಟ ಬೇಕು, KPCC ಅಧ್ಯಕ್ಷರು ಚೇಂಜ್ ಆಗಲಿ, ಒಂದಾ ಎರಡ? ಕಾಂಗ್ರೆಸ್ ಪಕ್ಷದ ನಾಯಕರೇನೇ ಆಚೆ ಬಂದು ಮಾತನಾಡ್ತಿರೋ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋ ವಿಚಾರ ಅದ್ಯಾಕೋ ಬಿಜೆಪಿ ಪಕ್ಷಕ್ಕೆ, ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತಿರುವ ಬಿಜೆಪಿಗೆ ಗಂಭೀರವಾದ ಸಮಸ್ಯೆಯಾಗಿ ಕಾಣ್ತಲೇ ಇಲ್ಲ. ಮತ್ತೊಂದು ಕಡೆ
ಯಾವ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದವರು ಬೆಲೆ ಏರಿಕೆಯ ಹಣೆಪಟ್ಟಿಯನ್ನ ಕಟ್ಟಿ ನಮ್ಮ ಸರ್ಕಾರ ಬಂದ್ರೆ ಜನರ ಜೀವನ ಸುಲಭ ಆಗುವ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಆರೋಪ ಮಾಡಿದ್ರು, ಅದೇ ಪಕ್ಷ ಬಿಜೆಪಿ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆ ಆಗ್ತಾ ಇದ್ರು ಕೂಡ ಬಿಜೆಪಿಯ ಧ್ವನಿ ಗಟ್ಟಿಯಾಗಿ ಇದರ ವಿರುದ್ಧವಾಗಿ ಕೇಳೋಕ್ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಹಾಲಿನ ಪ್ರೋತ್ಸಾಹಧನ ಕಡಿತ. ಯಡಿಯೂರಪ್ಪನವರು ನೇತೃತ್ವದ ಸರ್ಕಾರ ಇರ್ತಾ 5 ರೂಪಾಯಿ ಕೊಡಬೇಕು ಪ್ರತಿ ಲೀಟರ್ಗೆ ಅಂತ ಹೇಳಿ ಫಿಕ್ಸ್ ಆಗಿತ್ತು. ಕಾಂಗ್ರೆಸ್ನವರು ಚುನಾವಣೆ ಸಂದರ್ಭದಲ್ಲಿ 7 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು. ಆದ್ರೆ ಕೊಡಬೇಕಾಗಿದ್ದ 5 ರೂಪಾಯಿ ಕೂಡ ಕೊಡದಲೆ 8-9 ತಿಂಗಳಾಗಿ ಹೋಗಿದೆ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಸಿಗ್ತಲೇ ಇಲ್ಲ. ಬಿಜೆಪಿ ಕಡೆಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರತಿಭಟನೆ ಆಗಲೇ ಇಲ್ಲ. ಇಂಧನ ದರ ಏರಿಕೆ ಆಯಿತು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸಿ ಕಾಂಗ್ರೆಸ್ನವರು ಮಾತನಾಡಿದಷ್ಟು ಕೂಡ ಬಿಜೆಪಿಗರು ಮಾತನಾಡಲಿಲ್ಲ. ಹಾಲಿನ ದರದಲ್ಲೂ ಕೂಡ ಹೆಚ್ಚಳ ಆಯಿತು. ನಾಮಕಾವಸ್ಥೆ ಪ್ರತಿಭಟನೆ ಬಿಟ್ಟರೆ ಬಿಜೆಪಿಯಿಂದ ಬೇರೆ ಏನೂ ಕಾಣಲಿಲ್ಲ. ವಿದ್ಯುತ್ ದರ ಏರಿಕೆ, ಹೀಗೆ ಸಾಲು ಸಾಲು ಬೆಲೆ ಏರಿಕೆ, ಸಾಲು ಸಾಲು ಹಗರಣ, ಸಾಲು ಸಾಲು ಆರೋಪ ಪ್ರತ್ಯಾರೋಪಗಳಿದ್ರೂ ಕೂಡ ಅದ್ಯಾಕೋ ಬಿಜೆಪಿ ಪಕ್ಷ ವಿರೋಧ ಪಕ್ಷವಾಗಿ ಗಟ್ಟಿ ಧ್ವನಿಯನ್ನ ತೋರುವಲ್ಲಿ ವಿಫಲವಾಗ್ತಿದೆ ಅನ್ನೋ ಅನುಮಾನ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಸೆನ್ಸೇಷನಲ್ ರೌಂಡ್ ಅಪ್ ಅನ್ನ ನಿಮ್ಮ ಮುಂದೆ ಮುಂದಿನ ಅರ್ಧ ಗಂಟೆಗಳ ಕಾಲ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಅತಿ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ದೊಡ್ಡ ಸುದ್ದಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವನ್ನ ನಡೆಸುವ ಆಡಳಿತ ಪಕ್ಷಕ್ಕೆ ಇದ್ದಷ್ಟೇ ಮಾನ್ಯತೆ, ಮನ್ನಣೆ ವಿರೋಧ ಪಕ್ಷಗಳಿಗೂ ಕೂಡ ಇರುತ್ತೆ. ಯಾವಾಗ ಆಡಳಿತ ಪಕ್ಷ ಜನರ ಪರವಾದ ದಾರಿಯನ್ನ ತಪ್ಪಿ ನಡೆಯುತ್ತೋ ಆಗೆಲ್ಲ ಸರ್ಕಾರದ ವಿರುದ್ಧ ಚಾಟಿ ಬೀಸುವ ಕಾರ್ಯವನ್ನ ವಿರೋಧ ಪಕ್ಷಗಳು ಮಾಡಬೇಕಾಗತ್ತೆ. ಈ ಬಾರಿ ಸದನದಲ್ಲಿ ಜಂಟಿ ಹೋರಾಟ ಮಾಡುವ ಬಲ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಪಾಳಿಯವನ್ನ ಕಟ್ಟಾಕೋಕೆ ಮತ್ತಷ್ಟು ಗಟ್ಟಿ ಧ್ವನಿಯನ್ನ ಮೊಳಗಿಸಬೇಕಾಗಿತ್ತು. ಸಾಲು ಸಾಲು ಹಗರಣಗಳಲ್ಲಿ ಶಾಮೀಲಾಗ್ತಾ ಇರುವ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಬರ್ತಲೇ ಇದೆ. ಆದ್ರೂ ಕೂಡ ಸರ್ಕಾರದ ವಿರುದ್ಧ ಸಿಡಿಯುವಲ್ಲಿ ದೋಸ್ತಿ ಪಾಳೆಯ ಫೇಲ್ ಆಗ್ತಾ ಇದೆಯಾ? ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಹೋರಾಟ. ಆರಂಭದಲ್ಲಿ ದೊಡ್ಡ ಬೂಸ್ಟರ್, ನಂತರದಲ್ಲಿ ಠುಸ್ ಪಟಾಕಿ ಆಗ್ತಾ ಇದೆ. ವಿರೋಧ ಪಕ್ಷದ ಪ್ರತಿಭಟನೆಗಳು, ಸಾಲು ಸಾಲು ಹಗರಣಗಳು, ದೊಡ್ಡ ಅವಕಾಶ ಕೈಯಲ್ಲಿದ್ರೂ ಕೂಡ ವಿಫಲವಾಗ್ತಾ ಇದೆ. ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ವಿರೋಧ ಪಕ್ಷ ಪ್ರತಿಭಟನೆ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಲೇ ಇಲ್ಲ. ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಬಿಜೆಪಿ ವಿಫಲವಾಗ್ತಾ ಇದೆಯಾ? ಇಂಥದ್ದೊಂದು ಅನುಮಾನ ರಾಜ್ಯದ ಜನರನ್ನ ಕೂಡ ಕಾಡ್ಲಿಕ್ಕೆ ಪ್ರಾರಂಭವಾಗಿದೆ. ಮೇಲಿಂದ ಮೇಲೆ ಮುಗ್ಗರಿಸ್ತಿದೆಯಾ ಬಿಜೆಪಿ ಪಾಳೆಯ? ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು.